ಶಿವಮೊಗ್ಗದಿಂದ ಬಂದಿದ್ದೀವಿ. ಇಲ್ಲಿ ಯಾವುದೋ ಕೆಲಸಕ್ಕೆ ಬಂದಿದ್ವಿ. ಮಾವು ಮೇಳ ಇದೆ ಅಂತ ಗೊತ್ತಾಗಿ ತೊಗೊಳಕ್ಕೆ ಬಂದ್ವಿ. ಶುಗರ್ ಬೇಬಿ ಅದು ನಾವು ಸೌತ್ ಕೆನರಾದೊಂದು ಪ್ರಿಪ್ರೇಷನಿಗೆ ಯೂಸ್ ಮಾಡ್ತೀವಿ. ನಮ್ಮದು ಶುಗರ್ ಬೇಬಿ ಅಂದರೆ ತುಂಬ ಸಣ್ಣದಿದೆ. ಅದರಲ್ಲಿ ಏನು ಮಾಡ್ತೀರಾ? ಯಾಕಂದರೆ ಮಾವಿನ ಅಂದರೆ ಕಾಮನಾಗಿ ಎಲ್ಲ ತಿನ್ನೋದೇ ಇರುತ್ತೆ ಓಪನ್ ಆಗಿ. ಅದರ ಸಣ್ಣದ್ರಲ್ಲಿ ಏನು ಯಾವ ಥರ ವೆರೈಟಿ ಮಾಡ್ತೀರಾ? ಅದರಿಂದ ಪಲ್ಯ ಮಾಡ್ತಾರೆ, ವಿಚ್ ಈಸ್ ಅ ವೆರಿ ಪ್ರೀಮಿಯಮ್ ಐಟಮ್. ಓಕೆ. ಸೊ ಈಗ ನೀವು ಸೌತ್ ಕೆನರಾದ್ದು ಯಾವುದೇ ಮದುವೆಗೆ ಹೋದರೂ ಆ ಐಟಮ್ ಇದ್ದೇ ಇರುತ್ತೆ. ಶುಗರ್ ಬೇಬಿ ಅಂತ, ಕೊಂಕಣಿಯಲ್ಲಿ ಕಾಟಂಬೋ ಅಂತ ಹೇಳ್ತಾರೆ. ಓಕೆ. ಈಗ ಅವ್ರು ಹೇಳಿದ್ರು, ಮಾರೋರು ಹೇಳಿದ್ರು, ರೈತರು ಹೇಳಿದ್ರು ಇದರಲ್ಲಿ ಫೈಬರ್ ಇದೆ ಅಂತ. ಏನೇನು ಇರುತ್ತೆ ಮ್ಯಾಮ್ ಇದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ? ಮೇ ಬಿ ವಿಟಮಿನ್ ಎ, ಸಿ ಇರುತ್ತೆ ಅಷ್ಟೇ. ಪಲ್ಯ ಅಂದರೆ ಇದು ತುಂಬ ಕಾಸ್ಟ್ಲಿ ಅನಿಸುತ್ತೆ. 250 kg. ಹೌದು, 250 ಪರ್ kg. ಒಂದು ವೆರೈಟಿ ಬೇರೆ ಬೇರೆ ವೆರೈಟಿಗಳು ಒಂದು ರೇಟ್ ಆಯಿತು ಅಂದರೆ ಇದು ಬೇರೆ ಥರ ಕಾಸ್ಟ್ಲಿ ಅಂತ ಇದ್ದಾರೆ. ಅದರಲ್ಲಿ ಇಷ್ಟು 250 ಕೊಟ್ಟು ತೊಗೊಂಡು ನಾವು ಪಲ್ಯ ಮಾಡೋವಂಥದ್ದು ಏನು ಸಿಗುತ್ತೆ ಅಂತ? ಈ ಪಲ್ಯ ಆದಮೇಲೆ ಆ ಟೇಸ್ಟ್ ಇದೆಯಲ್ಲ, ಆ ಟೇಸ್ಟ್ ನೀವು ತೊಗೊಂಡ್ರೆ ನೀವೂ ಹಾಗೆ ಅಂತೀರಾ. ಬರ್ಬೇಕು ನಾನು. ಖಂಡಿತ ಬನ್ನಿ. ಇದು ಗ್ರೇವಿ ಟೈಪ್ ಪಲ್ಯ ಮಾಡ್ತಾರೆ. ಇದು ಹಾಕಿ ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸೀಸನ್, ಈ ಮಾವಿನ ಹಣ್ಣಿನ ಸೀಸನಲ್ಲಿ 1-2 ಸಲನಾರು ನಾವು ಕಂಪಲ್ಸರಿ ಮಾಡಿ ತಿಂತೀವಿ. ದಿಸ್ ಈಸ್ ಒನ್ ಆಫ್ ದ ಪ್ರೀಮಿಯಮ್ ಐಟಮ್. ಹುಡ್ಕೊಂಬಂದು ನಾವು ತೊಗೊಂಡು ಹೋಗ್ತೀವಿ ಇದನ್ನು. ಯಾಕಂದರೆ ನೀವು ಶಿವಮೊಗ್ಗದಿಂದ ಬಂದಿದ್ದೀರಿ ಅಂತ ಹೇಳ್ತೀರಾ, ಶಿವಮೊಗ್ಗದಲ್ಲೂ ಸಿಗುತ್ತಲ್ವ ಸರ್ ಹಣ್ಣುಗಳು? ಶಿವಮೊಗ್ಗದಲ್ಲೂ ಸಿಗುತ್ತೆ, ಆದರೆ ಈ ಥರ ಮಾವು ಮೇಳದಲ್ಲಿ ಒಂದೇ ಕಡೆ ಒಂದು 10 ವೆರೈಟಿ ಸಿಗೋದಿದೆಯಲ್ಲ, ಅದು ಮುಖ್ಯ. ಈಗ ಫಾರ್ ಎಕ್ಸಾಂಪಲ್ ನಾನು ಇಮಾಮ್ ಪಸಂದ್ ಇಟ್ಕೊಂಡಿದ್ದೀನಿ. ಇದು ನಮಗೆ ಶಿವಮೊಗ್ಗದಲ್ಲಿ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಇಲ್ಲಿ ಒಂದೇ ಕಡೆ ನಮಗೊಂದು 8-10 ವೆರೈಟಿ ಸಿಗುತ್ತೆ. ಎಲ್ಲ ಒಂದು 2-4 ಹಣ್ಣು ತಿಂದರೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಸರ್, ಈಗ ನಿಮಗೆ ಗೊತ್ತಿರೋ ಥರ ವೆರೈಟೀಸ್ ಎಷ್ಟಿದೆ ಇಲ್ಲಿ? ಇದೇ ಅಂಗಡಿನಲ್ಲಿ ನನಗೊಂದು 6 ವೆರೈಟಿ ಕಾಣಿಸ್ತಾ ಇದೆ. ಈಗ ಶುಗರ್ ಬೇಬಿ ಆಯಿತು, ಇಮಾಮ್ ಪಸಂದ್ ಇಟ್ಕೊಂಡಿದ್ದೀನಿ, ಕೇಸರ್ ಇದೆ, ಆಮೇಲೆ ಮಲ್ಗೋವಾ ಇದೆ ಅನಿಸುತ್ತೆ ಲಾಸ್ಟು, ಆಲ್ಫೋನ್ಸೋ ಇದೆ. ಹೀಗೆ ಇದು ಯಾವುದಣ್ಣ? ಇದು ದಸೇರಿ ಇದೆ. ಪ್ರತಿಯೊಂದರದ್ದು ಅದರದ್ದೇ ಆದ ವಿಭಿನ್ನವಾದ ಟೇಸ್ಟ್ ಇರುತ್ತೆ. ಸೊ ಇಂಡಿಯನ್ ಮ್ಯಾಂಗೋ ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿದೆ. ಸರ್, ಈಗ ನಾವು ಮಾರ್ಕೆಟಲ್ಲಿ ತೊಗೊಳೋದು ಒಂಥರ ಇರುತ್ತೆ, ರೈಟ್? ಅಂದರೆ ಒಂದೇ ವೆರೈಟಿಗಳು ಸಿಗುತ್ತೆ. ಇಲ್ಲಿ ಬಂದಿರೋದ್ರಿಂದ ಎಲ್ಲ ಥರ ವೆರೈಟಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರೈಟ್ ಹೇಗಿದೆ ಎಲ್ಲದು? ಓಕೆನಾ? ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ? ಹಾಂ, ರೇಟ್ ಪರವಾಗಿಲ್ಲ. ಮತ್ತು ರೈತರು ಕೂಡ ನಮಗೆ ಕಂಪ್ಯಾರಿಬಲ್ ಇಲ್ಲದೆ ಇರೋದ್ರಿಂದ ಅವ್ರು ಹೇಳಿದ್ದೆ ರೇಟು ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಕಂಪ್ಯಾರಿಬಲ್ ಇರೋದಿಲ್ಲಲ್ಲ, ಆ ಥರ. ಇಲ್ಲಿ 50 ರೂಪಾಯಿದು ಆಲ್ಫೋನ್ಸನ್ನು ಇಟ್ಟಿದ್ದಾರೆ, ಇವ್ರು 180 ರೂಪಾಯಿನೂ ಅಂತಿದ್ದಾರೆ. ಸೊ ಇಟ್ ಡಿಪೆಂಡ್ಸ್. ಮತ್ತೆ ನೀವು ತೊಗೊಂಡ್ಬಿಡ್ತೀರಾ ಹಾಗೇನೆ? ಹಾಂ, ಚೆನ್ನಾಗಿದೆ ಅಂದರೆ ತೊಗೋತೀವಿ. ಇನ್ನೊಂದು ಹೆಂಗೆ ಗೊತ್ತಾ, ನಾವು ಯಾವ್ದಾದ್ರು ಶೋರೂಮಿಗೆ ಹೋದರೆ ಅಲ್ಲೇನು ಬಾರ್ಗೇನ್ ಮಾಡಲ್ಲ, 1000 ರೂಪಾಯಿ ಕೊಟ್ಬಿಡ್ತೀವಿ. ಇಲ್ಲಿ ಇವ್ರ ಹತ್ರ 150 ರೂಪಾಯಿಗೆ ಬಾರ್ಗೇನ್ ಮಾಡ್ತೀವಲ್ಲ, ಅದು ಸ್ವಲ್ಪ ತಪ್ಪು ಅಂತ ನಂಗೆ ಅನ್ಸುತ್ತೆ. ಹಾಂ, ಅವರು ಬೆಳಿಬೇಕಲ್ವ.